ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ, ಸ್ಟಾಕ್ಗಳಲ್ಲೂ ಕುಸಿತ. ಹರ್ಮುಜ್ ಜಲಸಂಧಿ ಬ್ಲಾಕ್ ಮಾಡೋ ಹೇಳಿಕೆ. ಹರ್ಮುಜ್ ಬ್ಲಾಕ್ ಮಾಡ್ತೀವಿ ಅಂದಿದ್ದಾರೆ ಡೊನಾಲ್ಡ್ ಟ್ರಂಪ್. ನಿನ್ನೆ ಶಾಂತಿ ಮಾತುಕತೆ ವಿಫಲವಾದಂತಹ ಬೆನ್ನಲ್ಲೇ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ನಾವು ಹರ್ಮುಜ್ನ ಬಂದ್ ಮಾಡ್ತೀವಿ ಅಂತ, ಬ್ಲಾಕ್ ಮಾಡ್ತೀವಿ ಅಂತ. $100ಗಿಂತ ಹೆಚ್ಚಾಗಿದೆ ಕಚ್ಚಾ ತೈಲದ ಬ್ಯಾರೆಲ್ನ ಬೆಲೆ. ಏಷ್ಯಾದ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ 1% ಕುಸಿತವಾಗಿದೆ. ಯಾವಾಗ ಅಮೆರಿಕ ಶಾಂತಿ ಮಾತುಕತೆಯಲ್ಲಿ ಇರಾನ್ ಜೊತೆ ಒಪ್ಪಂದದ ಮಾತುಕತೆ ಮುರಿದು ಬಿತ್ತೋ, ಮಾತುಕತೆ ಫಲಪ್ರದವಾಗಲಿಲ್ವೋ, ತತ್ಕ್ಷಣವೇ ಅಮೆರಿಕ ಹೇಳಿಕೆಯನ್ನು ಕೊಟ್ಟಿದ್ದೇನೋ, ನಾವು ಹರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡ್ತೀವಿ, ನಮ್ಮ ವಶಕ್ಕೆ ತಗೊಳ್ಳೋಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ಮಾಡ್ತೀವಿ ಅಂತ ಹೇಳಿತು. ಈ ನಿಟ್ಟಿನಲ್ಲಿ ಈಗ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ, ಸ್ಟಾಕ್ಗಳಲ್ಲೂ ಕೂಡ ಕುಸಿತವಾಗಿದೆ. 1% ಏಷ್ಯಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಕುಸಿತವಾಗಿದ್ದರೆ ಪ್ರತಿ ಬ್ಯಾರೆಲ್ಗೆ $100ಗಿಂತ ಹೆಚ್ಚಾಗಿದೆ ಕಚ್ಚಾ ತೈಲದ ಬೆಲೆ. ಇದು ಒಂದು ಡೆವಲಪ್ಮೆಂಟ್. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಆದಂಥ ಶಾಂತಿ ಮಾತುಕತೆ ವಿಫಲವಾಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಯಾವಾಗ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ವಿಫಲ ಆಯಿತೋ, ಈಗ ಒಂದೊಂದೇ ಹೆಜ್ಜೆಗಳು ಮುಂದೆ ಹೋಗ್ತಾ ಇದ್ದಾರೆ. ಇತ್ತ ಇರಾನ್ ಆಗಿರಬಹುದು, ಅಮೆರಿಕ ಆಗಿರಬಹುದು. ಅಮೆರಿಕ ಹೇಳುತ್ತೆ ಇರಾನ್ಗೆ ಬರುವಂಥ ಹಡಗುಗಳೇ ನಮ್ಮ ಟಾರ್ಗೆಟ್ ಅಂತ. ಇತ್ತ ಪಾಕಿಸ್ತಾನ ಶಾಂತಿ ಮಾತುಕತೆಗೆ ಒಪ್ಪಿಲ್ಲ. ಚಂದ್ರಮೋಹನ್. ಹೌದು ಮಧುಸೂದನ್, ಈಗ ನಿನ್ನೆ ಬೆಳಿಗ್ಗೆ ಅಷ್ಟೇನೆ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆ ಪಾಕಿಸ್ತಾನದಲ್ಲಿ ವಿಫಲವಾಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಎರಡೂ ದೇಶಗಳ ನಾಯಕರುಗಳು ಬಂದು ಮಾತುಕತೆಯನ್ನು ನಡೆಸಿದ್ರು ಕೂಡ ರಾಜಿ ಸಂಧಾನ ಯಶಸ್ವಿಯಾಗಿಲ್ಲ. ಈ ಶಾಂತಿ ಮಾತುಕತೆ ವಿಫಲವಾಯಿತು. ವಿಫಲವಾದ ಬಳಿಕ ಈಗ ಅಮೆರಿಕ ಹರ್ಮುಜ್ ಜಲಸಂಧಿಯ ಮೂಲಕ ಸಾಗುವಂತಹ ಎಲ್ಲ ಇರಾನ್ನಿಂದ ಬರುವಂತಹ ಮತ್ತು ಹೋಗುವಂತಹ ಹಡಗುಗಳನ್ನ ನಾವು ತಡಿತೇವೆ ಎನ್ನುವ ಘೋಷಣೆಯನ್ನ ಮಾಡಿದೆ. ಜೊತೆಗೆ ಅಮೆರಿಕದ ಮಿಲಿಟರಿಗೆ ಈ ಸೂಚನೆಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಸೂಚನೆ ಮೇರೆಗೆ ಇಂದು ಬೆಳಿಗ್ಗೆ 10 ಗಂಟೆಯಿಂದ ಇರಾನ್ನ ಬಂದರಿಗೆ ಬರುವಂತಹ ಮತ್ತು ಇರಾನ್ ಬಂದರುಗಳಿಂದ ಹೋಗುವಂತಹ ಎಲ್ಲಾ ಹಡಗುಗಳನ್ನು ಕೂಡ ನಾವು ಬ್ಲಾಕ್ ಮಾಡ್ತೇವೆ ಅನ್ನುವ ಘೋಷಣೆಯನ್ನ ಅಮೆರಿಕದ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಕೂಡ ಘೋಷಣೆಯನ್ನ ಮಾಡಿದೆ. ಈ ಬಗ್ಗೆ ಪೋಸ್ಟ್ ಅನ್ನು ಕೂಡ ಮಾಡಿದೆ. ಈಗಾಗಲೇ ಅಮೆರಿಕದ ಯುದ್ಧ ನೌಕೆಗಳನ್ನು ಕೂಡ ಹರ್ಮುಜ್ ಜಲಸಂಧಿಗೆ ಕಳಿಸಲಾಗಿದೆ. ಡೆಸ್ಟ್ರಾಯರ್ ಯುದ್ಧ ನೌಕೆಯನ್ನು ಕಳಿಸಲಾಗಿದೆ ಮತ್ತು USS ನ ಟ್ರಿಪೋಲಿ ಯುದ್ಧ ನೌಕೆ ಮತ್ತು ಬೇರೆ ಬೇರೆ ಯುದ್ಧ ನೌಕೆಗಳನ್ನ ಹರ್ಮುಜ್ ಜಲಸಂಧಿಗೆ ಅಮೆರಿಕ ಕಳಿಸಿದೆ. ಈ ಒಂದು ಯುದ್ಧ ನೌಕೆಗಳನ್ನ ಬಳಸಿಕೊಂಡೇ ಇರಾನ್ ಬಂದರಿನಿಂದ ಬರುವಂತಹ ಮತ್ತು ಹೋಗುವಂತಹ ಎಲ್ಲಾ ಹಡಗುಗಳನ್ನು ಕೂಡ ತಡಿಲಿಕ್ಕೆ ಈಗ ಅಮೆರಿಕ ಪ್ಲಾನ್ ಅನ್ನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಯನ್ನ ಪರ್ಷಿಯನ್ ಗಲ್ಫ್ ನಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ನಡೆಸಲಿದೆ. ಮುಖ್ಯವಾಗಿ ಅಮೆರಿಕ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ ಅಂದ್ರೆ, ಇರಾನ್ ಹರ್ಮುಜ್ ಜಲಸಂಧಿಯ ಮೂಲಕ ಸಾಗುವಂತಹ ಎಲ್ಲಾ ದೇಶದ ಹಡಗುಗಳಿಂದ ಟೋಲ್ ಅನ್ನ ಸಂಗ್ರಹಿಸ್ತಾ ಇದೆ. ಈ ಟೋಲ್ ಸಂಗ್ರಹವೇ ಅಕ್ರಮ, ಕಾನೂನಿಗೆ ವಿರುದ್ಧ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಈ ಕಾರಣಕ್ಕಾಗಿಯೇ ಇರಾನ್ನ ಬಂದರಿನಿಂದ ಬರುವಂತಹ ಹಡಗುಗಳು ಮತ್ತು ಹೋಗುವಂತಹ ಹಡಗುಗಳನ್ನ ನಾವು ತಡಿತೇವೆ. ಇರಾನ್ನಿಂದ ಯಾರು ಕೂಡ ಕಚ್ಚಾ ತೈಲವನ್ನ ಖರೀದಿ ಮಾಡಬಾರ್ದು. ಅಲ್ಲಿಂದ ಖರೀದಿ ಮಾಡಿದಂತ ಕಚ್ಚಾ ತೈಲ ಬೇರೆ ದೇಶಗಳು ಕೂಡ ಸಾಗಣೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ತಡಿತೇವೆ ಎನ್ನುವ ಘೋಷಣೆಯನ್ನ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಈ ಮೂಲಕ ಇರಾನ್ಗೆ ಒಂದು ರೀತಿಯ ಆರ್ಥಿಕ ದಿಗ್ಬಂಧನವನ್ನು ವಿಧಿಸುವಂತಹ ಕ್ರಮವನ್ನ ಅಮೆರಿಕ ನಾವು ಕೈಗೊಳ್ತಾ ಇದ್ದೇವೆ ಅಂತೇಳಿ ಪರೋಕ್ಷವಾಗಿ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಆದ್ರೆ ಅಮೆರಿಕದ ಈ ಕ್ರಮ ಜಗತ್ತಿನ ಬೇರೆ ದೇಶಗಳ ಮೇಲೆ ನಕಾರಾತ್ಮಕವಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಆರ್ಥಿಕತೆ ಮೇಲೆ ಉಂಟು ಮಾಡುತ್ತೆ ಮತ್ತು ಕಚ್ಚಾ ತೈಲ ಪೂರೈಕೆ ಮೇಲೂ ಕೂಡ ಉಂಟು ಮಾಡುತ್ತೆ. ಯಾಕೆಂತಂದ್ರೆ ಹರ್ಮುಜ್ ಜಲಸಂಧಿಯನ್ನ ಈ ರೀತಿಯಾಗಿ ಅಮೆರಿಕ ಕೂಡ ಬ್ಲಾಕ್ ಮಾಡಿದ್ರೆ ಹರ್ಮುಜ್ ಜಲಸಂಧಿಯ ಮೂಲಕ ಈಗ ಕುವೈತ್, ಬಹರೇನು, ಕತಾರು, UAE ಇಂದ ಸಾಗ್ತಕ್ಕಂತಹ ಕಚ್ಚಾ ತೈಲದ ಹಡಗುಗಳು ಕೂಡ ಬೇರೆ ದೇಶಗಳಿಗೆ ಸಾಗಾಟ ಆಗೋದಿಲ್ಲ. ಜೊತೆಗೆ ಇರಾನ್ನಿಂದ ಸಾಗಾಟ ಆಗ್ತಕ್ಕಂಥ ಕಚ್ಚಾ ತೈಲದ ಹಡಗುಗಳು ಕೂಡ ಸಾಗಾಟ ಆಗೋದಿಲ್ಲ. ಹೀಗಾಗಿ ಏಷ್ಯಾದ ರಾಷ್ಟ್ರಗಳಿಗೆ, ಯುರೋಪ್ನ ರಾಷ್ಟ್ರಗಳಿಗೆ ಇದು ದೊಡ್ಡ ಹೊಡೆತವನ್ನ ಕೊಡುತ್ತೆ. ವಿಶೇಷವಾಗಿ ಏಷ್ಯಾದ ರಾಷ್ಟ್ರಗಳೇ ಈಗ ಗಲ್ಫ್ ರಾಷ್ಟ್ರಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇವೆ. ಜಪಾನು, ಚೀನಾ, ಭಾರತ, ಪಾಕಿಸ್ತಾನ ಈ ರೀತಿಯಾಗಿ ಏಷ್ಯಾದ ರಾಷ್ಟ್ರಗಳು ಕಚ್ಚಾ ತೈಲವನ್ನ ಗಲ್ಫ್ ರಾಷ್ಟ್ರಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದ್ವು. ಈ ದೇಶಗಳಿಗೆ ಹೆಚ್ಚಿನ ಹೊಡೆತ ಬೀಳುತ್ತೆ ಮತ್ತು ಈ ದೇಶಗಳ ಆರ್ಥಿಕತೆಗೂ ಕೂಡ ಹೊಡೆತ ಬೀಳುತ್ತೆ. ಈಗ ಮುಖ್ಯವಾಗಿ ಇಷ್ಟು ದಿನಗಳ ಕಾಲ, 40 ದಿನಗಳ ಕಾಲ ಅಮೆರಿಕ ಮತ್ತು ಇರಾನ್ ಮಿಲಿಟರಿ ಯುದ್ಧವನ್ನ ಮಾಡಿದ್ವು. ಮಿಲಿಟರಿ ಯುದ್ಧ ಆದ ಬಳಿಕ ಈಗ ಒಂದು ಆರ್ಥಿಕ ಯುದ್ಧಕ್ಕೆ ಇಳಿದಿವೆ. ಈ ಆರ್ಥಿಕ ಯುದ್ಧದ ಭಾಗವಾಗಿ ಈಗ ಹರ್ಮುಜ್ ಜಲಸಂಧಿನ ಮೊದಲಿಂದಾಗಿ ಇರಾನ್ ಬ್ಲಾಕ್ ಮಾಡಿತ್ತು ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ. ಈಗ ಅಮೆರಿಕವು ಕೂಡ ನಾನು ಕೂಡ ಬ್ಲಾಕ್ ಮಾಡ್ತೀನಿ ಹರ್ಮುಜ್ ಜಲಸಂಧಿಯನ್ನ ಅಂತ ಹೇಳ್ತಾ ಇದೆ. ಈಗ ಎರಡೂ ದೇಶಗಳು ಕೂಡ ಪೈಪೋಟಿಗೆ ಬಿದ್ದಂತೆ ಹರ್ಮುಜ್ ಜಲಸಂಧಿಯನ್ನ ಬ್ಲಾಕ್ ಮಾಡೋದ್ರಿಂದ ಅದರ ಪರಿಣಾಮವನ್ನು ಎದುರಿಸತಕ್ಕಂಥದ್ದು ಜಗತ್ತಿನ ಬೇರೆ ಬೇರೆ ದೇಶಗಳು. ಜೊತೆಗೆ ಅಮೆರಿಕಕ್ಕೂ ಕೂಡ ತೊಂದರೆ ಆಗುತ್ತೆ. ಅಮೆರಿಕದಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ ಮತ್ತು ಗ್ಯಾಸ್ನ ಬೆಲೆ ಕೂಡ ಏರಿಕೆ ಆಗುತ್ತೆ. ಈಗ ಇರಾನ್ನ ವಿದೇಶಾಂಗ ಸಚಿವ ಮೊಹಮ್ಮದ್ ಅಬ್ಬಾಸ್ ಅರ್ಗಾಚಿ ಕೂಡ ಇದನ್ನೇ ಟ್ವೀಟ್ ಮಾಡಿದ್ದಾರೆ. ಅಮೆರಿಕದಲ್ಲೂ ಕೂಡ ಗ್ಯಾಸ್ನ ಬೆಲೆ ಏರಿಕೆ ಆಗುತ್ತೆ, ಇದರ ಬಿಸಿನ ಈಗ ಅಮೆರಿಕದ ಜನರೇ ಅನುಭವಿಸಿ ಅನ್ನೋ ಒಂದು ಟ್ವೀಟ್ ಅನ್ನ
ಅಬ್ಬಾಸ್ ಅರ್ಗಾಚಿ ಕೂಡ ಮಾಡಿದ್ದಾರೆ. ಈಗಾಗಲೇ ಅಮೆರಿಕಾದಲ್ಲೂ ಕೂಡ 25% ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ, ಪೆಟ್ರೋಲ್ ಡೀಸೆಲ್ ನ ಬೆಲೆ ಏರಿಕೆಯಾಗಿದೆ. ಅಮೆರಿಕಾದಲ್ಲೂ ಕೂಡ ಕಚ್ಚಾ ತೈಲ ಉತ್ಪಾದನೆ ಮಾಡಲಾಗುತ್ತೆ, ಆದ್ರೂ ಕೂಡ ಅಮೆರಿಕಾದಲ್ಲೂ ಈಗ ಪೆಟ್ರೋಲ್ ಡೀಸೆಲ್ ನ ಬೆಲೆ ಏರಿಕೆಯಾಗಿದೆ. ಇದಕ್ಕೆ ಕಾರಣ ಆಗಿರುವಂತದ್ದು ಹೊರ್ಮುಜ್ ಜಲಸಂಧಿನ ಇರಾನ್ ಬಂದ್ ಮಾಡಿದ್ದು ಮತ್ತು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ. ಇದರಿಂದಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿತ್ತು. ಈಗ ಮತ್ತೆ ಹೊರ್ಮುಜ್ ಜಲಸಂಧಿಯನ್ನು ಅಮೆರಿಕ ಕೂಡ ಬಂದ್ ಮಾಡ್ಲಿಕ್ಕೆ, ಬ್ಲಾಕ್ ಮಾಡ್ಲಿಕ್ಕೆ ಮುಂದಾಗಿರೋದ್ರಿಂದಾಗಿ ಮತ್ತೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ಪ್ರತಿ ಬ್ಯಾರೆಲ್ಗೆ $100 ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ನಿನ್ನೆ ಭಾನುವಾರ ಆದ್ರೆ ಏಷ್ಯಾದ ಸ್ಟಾಕ್ ಮಾರ್ಕೆಟ್ಗಳು ಬೇರೆ ಬೇರೆ ದೇಶಗಳಲ್ಲಿ ವರ್ಕಿಂಗ್ ಇದ್ವು, ಆ ದೇಶಗಳ ಸ್ಟಾಕ್ ಮಾರ್ಕೆಟ್ಗಳು ಕೂಡ ಕುಸಿದಿವೆ. ಇವತ್ತು ಸೋಮವಾರ, ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಕೂಡ ಕುಸಿಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಯಾಕೆಂತಂದ್ರೆ ಅಮೆರಿಕ ಇರಾನ್ ನಡುವೆ ಒಂದು ಶಾಂತಿ ಮಾತುಕತೆ ಯಶಸ್ವಿಯಾಗಿಲ್ಲ, ರಾಜಿ ಸಂಧಾನ ಯಶಸ್ವಿಯಾಗಿಲ್ಲ, ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ಕೂಡ ಕುಸಿತ ಆಗುತ್ತೆ. ಯಾಕೆಂದ್ರೆ ಇದು ಭಾರತದ ಬೇರೆ ಬೇರೆ ಕಂಪನಿಗಳ ಆದಾಯಕ್ಕೆ ಹೊಡೆತ ಕೊಡುತ್ತೆ ಮತ್ತು ದೇಶದ ಆರ್ಥಿಕತೆಗೆ ಹೊಡೆತ ಕೊಡುತ್ತೆ, ದೇಶದ GDP ಕೂಡ ಕುಸಿಲಿಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಭಾರತದ GDP ಕುಸಿಲಿಕ್ಕೆ ಕಾರಣ ಆಗೋದ್ರಿಂದಾಗಿ ಷೇರು ಮಾರುಕಟ್ಟೆ ಕೂಡ ಕುಸಿಯುತ್ತೆ. ಹೀಗಾಗಿ ಇದು ಜಗತ್ತಿನ ಎಲ್ಲಾ ದೇಶಗಳ ಆರ್ಥಿಕತೆಗೂ ಕೂಡ ಹೊಡೆತ ಕೊಡುತ್ತೆ. ಇದು ಈಗ ಎಕನಾಮಿಕ್ ವಾರ್ಫೇರ್ ಆಗಿ ಪರಿವರ್ತನೆ ಆಗಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.